ಗೈಸ್ 2 ಅವರ್ಸ್ ಸ್ಟ್ರಗಲು ಅಂತೂ ಇಂತೂ ಕ್ಯಾಮ್ರಾ ಬಂತು ನೋಡಿ ಇದೆ. ನೆಲ ಕಟ್ಕೊಂಡು ನಾವು ಬ್ಲಾಗ್ ಮಾಡೋದು ಭಾರಿ ಹಿಂಸೆ. ಅಯ್ಯೋ ಈಗೆಲ್ಲ ಈಗ ಎಲ್ಗಪ್ಪ ಪ್ಲಾನ್ ಮಾಡಿದ್ದು ಎಲ್ಗಪ್ಪ ಈಗ ಕ್ಯಾನ್ಸಲ್ ಆಯ್ತಾ ತಿರ್ಗಾ ಪೋಸ್ಟ್ ಪೋನ್ ಆಯ್ತಾ ಏನಾಯ್ತು ಈಗ ನಾ ಹುಡುಗ ಯೂಟರ್ನ್ ಹುಡುಕ್ತವನ್ ಅಷ್ಟೇ. ಯೂಟರ್ನ್ ಬೇಕು ನನಗೆ, ಈಗ ಯೂಟರ್ನ್ ಬೇಕು ಅಂತ ಯೂಟರ್ನ್ ಹುಡುಕ್ತಾ ಇದ್ದಾನೆ. ಈಗ ಎಲ್ಗುರು ಈಗ ನೆಕ್ಸ್ಟ್ ಪ್ಲಾನ್ ಎಲ್ಗುರು ಗೈಸ್ ಆನ್ ದ ವೇ ಬಸವನಗುಡಿಗೆ ಹೋಗ್ಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡಿದ್ರು ಹುಡುಗರು, ಕ್ರಿಶ್ಚಿಯನ್ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬಟ್ ಫುಲ್ಲು ಟ್ರಾಫಿಕ್ ಬ್ರೋ, ಮಳೆ ತುಂಬ ಮಳೆ, ಹಾಗೆ ಫುಲ್ ಟ್ರಾಫಿಕ್ಕು ಸಿಕ್ಕಾಬಿಟ್ಟೆ ಟೈಮ್ ತೊಗೊಂಡ್ಬಿಡ್ತು ಬಸವನಗುಡಿಗೆ ಹೋಗೋಕ್ಕೆ. ಹಾಯ್ ಫ್ರೆಂಡ್ಸ್, ಹಾಯ್ ನಾವಿವತ್ತು ಬಸವನಗುಡಿ ಏರಿಯಾಗೆ ಬಂದಿದ್ದೀವಿ. ಬಸವನಗುಡಿ ಬಂದು ನೀವು ಆಲ್ಮೋಸ್ಟ್ ನೋಡೋದಿದ್ರೆ ಟೆಂಪಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ನಾವು ಬಸವನಗುಡಿನ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಟೆಂಪಲ್ಗಳನ್ನ ನಾವು ನೋಡ್ಬೋದು. ಅಂದರೆ ಒಂದು ಶ್ರೀನಿವಾಸ ದೇವ್ರ ದೇವಸ್ಥಾನ ಆದರೂ ಸಿಗುತ್ತೆ ಇಲ್ಲಿ, ಮತ್ತು ಈ ಕಡೆ ಬಂದರೆ ಪಕ್ಕದಲ್ಲೇ ಬಂದರೆ ರಾಮಮಂತ್ರ ಅಂತ ರಾಯಮಠನೂ ಸಿಗುತ್ತೆ. ಸೊ ಇನ್ನು ಮುಂದಕ್ಕೆ ಹೋದರೆ ನಮಗೆ ಇಲ್ಲಿ ಫೇಮಸ್ ಅನ್ನೋದು ಏನಪ್ಪ ಅಂದರೆ ಬಸವನಗುಡಿಗೆ ದೊಡ್ಡ ಫೇಮಸ್ ಆಗಿರೋದು ದೊಡ್ಡ ಗಣೇಶನ ದೇವಸ್ಥಾನ, ಬುಲ್ ಟೆಂಪಲ್. ಸೊ ಬಿಗ್ ಬುಲ್ ಟೆಂಪಲ್ ಅಂತಲೇ ಕರಿತೀವಿ. ಮತ್ತು ಈ ಏರಿಯಾಗಳಿಗೆ ಬುಲ್ ಟೆಂಪಲ್ ರೋಡ್ ಅಂತ ಬರೋದಕ್ಕೆ ಕಾರಣ ಇದೇ ದೇವಸ್ಥಾನದಿಂದ ಹೆಸರು ಬಂದಿದೆ ಅಂತ ನಾವು. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಬಂದು ಒಂದು ವಿಶೇಷವಾದ ಕ್ಷೇತ್ರವನ್ನು ನಾವು ನೋಡ್ಬೋದು. ಅದೇನಪ್ಪ ಅಂದರೆ ಇಲ್ಲಿ ಇವತ್ತು ಗೋವರ್ಧನಗಿರಿ ಕ್ಷೇತ್ರ ಬಂದು ಕುತ್ತಿಗೆ ಮಠದ ಒಂದು ಉಡುಪಿಯಲ್ಲಿ ಹಸ್ತ ಮಠದಲ್ಲಿ ಇದೆ. ಆ ಮಠದಲ್ಲಿರೋ ಒಂದು ಮಠದ ಒಂದು ಬ್ರಾಂಚ್ ಇದೆ. ಬಟ್ ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿರುವಂತಹ ಪ್ರತಿಮೆಯನ್ನು ಇಲ್ಲಿ ಕೆತ್ತು ಅದೇ ತರನೇ ಆ ಒಂದು ಮಠವನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಏನ್ ಗೊತ್ತಾ, ಶಾರ್ಟ್ ಫಾರ್ಮ್ ಅಲ್ಲಿ ದೇವರು ಅವ್ರ ಶಕ್ತಿನ ತೋರಿಸಿದ್ದಾರೆ ಅಷ್ಟೇ. ಆಮೇಲೆ ಫೇಮಸ್ ಆಗಿ ಒಂದು ಕಾಲೇಜ್ ಏನಪ್ಪ ಅಂತಂದ್ರೆ BMS ಕಾಲೇಜ್. ನಮ್ಮ ಅಪೋಸಿಟ್ ಇರೋದು BMS ಕಾಲೇಜ್ ಇದೆ. ಇವಾಗ ಫಂಕ್ಷನ್ ನಡೀತಾ ಇದೆ. ಫಂಕ್ಷನ್ ನಾವು ಹೋಗ್ತಾ ಇಲ್ಲ, ಬಟ್ ನೋಡ್ಬೋದು. ಸೊ ಇಲ್ಲಿ ಹೆವಿ ಟ್ರಾಫಿಕ್ ಇತ್ತು. ಆಗ್ಲಿಂದ ನಾವು ನಮ್ಮ ಕಾರ್ ನಿಲ್ಸಕ್ಕೆ ಹತ್ತತ್ರ ಅಂದು ನಾವು 2 ರಿಂದ 5 ಕಿಲೋಮೀಟರ್ಗಳು ಸುತ್ಕೊಂಡ್ಬಂದು ಇರೋದು ನಾವು ಪಾರ್ಕಿಂಗ್ ಮಾಡಿದ್ದೀವಿ ಕಾರ್ನ. ಲೆಟ್ಸ್ ಗೋ. ಈಗ ದೇವಸ್ಥಾನ ಒಳಗಡೆ ಎಂಟರ್ ಆಗಿದ್ದೀವಿ. ನನಗೆ ಅಷ್ಟು ಗೊತ್ತಿಲ್ಲ, ಮುಕ್ಕುಲಿಂಗೇನೋ ಸ್ವಲ್ಪ ಗೊತ್ತಂತ ಇದ್ರ ಬಗ್ಗೆ. ಏನಾದ್ರು ಗೊತ್ತಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಹೇಳ್ರಿ ಮುಕ್ಕುಲವ್ರ, ಏನ್ರಿ ಅಂತಿದ್ದು ಏನೋ ನನಗಂತೂ ಗೊತ್ತಿಲ್ಲ. ಇದೇನು ಎಂಟ್ರಿ ಅಂತ ಬೋರ್ಡ್ ಇದೆ, ಇಲ್ಲಿಂದನೇ ಸ್ಟಾರ್ಟು. ಸೊ ಈ ದೇವಸ್ಥಾನ ಪೂರ್ತಿ ಏನಿದೆ ಕಲ್ಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಅಂತ ಆ ಥರ ಡಿಸೈನ್ ಅಲ್ಲಿ ತಂದು ಈ ಟೆಂಪಲ್ನ ಮಾಡಿದ್ದಾರೆ. ಸೊ ಹಿಂಗಾಗಿ ನಾವು ಯಾವುದೋ ಒಂದು ಹಳ್ಳಿ ಬೆಟ್ಟದ ಏನು ನಾವು ಗೋವರ್ಧನಗಿರಿ ಕ್ಷೇತ್ರ ಅಂತ ಏನು ಹೇಳ್ತೀವಿ, ಗೋವರ್ಧನಗಿರಿ ಕ್ಷೇತ್ರ ಅನ್ನೋದು ಕೃಷ್ಣ ಎತ್ತಿದ್ದಾನೆ ಅದಕ್ಕೆ ಒಂದು ಸಾಕ್ಷಿ ತರಬೇಕು. ಅದು ಒಂದು ಬೆಟ್ಟದ ಕನ್ಸ್ಟ್ರಕ್ಷನ್ ಟೈಪಲ್ಲಿ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಈ ಥರ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಾವು ಮುಂದಕ್ಕೆ ಬಂದರೆ ಈಗ ನಮ್ಮ ಕಾಣೋದು ಗೋವರ್ಧನ ಕ್ಷೇತ್ರದಲ್ಲಿ ಕೃಷ್ಣನೇ ಕಾಣ್ತೀನಿ ನೋಡ್ಬೋದು. ಸಖತ್ತಾಗಿತ್ತಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇದೇನು ಡೀಟೇಲ್ ಆಗೈತೆ ನೋಡಿ, ಮಗು ಅಲ್ಲ ಸಖತ್ತಾಗೈತೆ ಮಗು ಡೀಟೇಲಿಂಗು. ಏನಿದು ಅಂದರೆ ಪೂತನಿಯ ವಧೆ ಮಾಡಿದಂತಹ ಒಂದು ಈ ಚಿತ್ರವನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಈ ಮಠದಲ್ಲಿ ಅದನ್ನು ಇದು ಮಾಡಿದ್ದಾರೆ. ಶ್ರೀಕೃಷ್ಣ ಚಿಕ್ಕ ಮಗು ಏನಿದೆ, ಈ ಚಿಕ್ಕ ಮಗು ಏನಿದೆ ಪೂತನಿಯನ್ನು ಇಲ್ಲಿದೆ ನೋಡು, ಪೂತನಿಯನ್ನು ವಧೆ ಮಾಡಿದಂತಹ ಇಲ್ಲಿ ನೋಡ್ಬೋದು. ಇದು ಈ ಮಠದಲ್ಲಿ ಚಿತ್ರೀಕರಣ ಮಾಡಿ ಈ ಥರ ಅಂದರೆ ಬಂದವ್ರಿಗೆ ಅದ್ರ ಬಗ್ಗೆ ಕೃಷ್ಣನ ಬಗ್ಗೆ ಇದನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೃಷ್ಣನ ಬಾಲಲೀಲೆಗಳಿಂದಲೇ ಕ್ಯೂಟಾಗಿತ್ತು, ಕ್ಯೂಟಾಗಿ ಸಾಕಾಗೈತೆ. ಏನಾದ್ರು ಕತೆ ನಡೀತೈತೆ ಮುಂದಕ್ಕೆ ಅಂತ ಬಟ್ ಇದು ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಅಂದರೆ ಇದು
ಕೃಷ್ಣ ಕಾಳಿಂಗ ಮರ್ದನ ಮಾಡುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ದೃಶ್ಯವನ್ನು ನಾನು ಇಲ್ಲೇ ಇಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇಷ್ಟು ಬ್ಯೂಟಿಫುಲ್ ಇಮ್ಯಾಜ್ನಲ್ಲಿ ನಾವು ಇದು ನೋಡ್ಬೋದಾಗಿರೋದು ಪುತ್ತಿಗೆ ಮಠದಲ್ಲಿ ನಾವು ನೋಡ್ಬೋದು. ಚೆನ್ನಾಗಿ ಮಾಡಿದ್ರ ಅದಂತೂ ಕೃಷ್ಣ ನೋಡುವ ಇದು ಕೂತಲ್ಲಿ ಹೇಳಿ ಮುಕ್ಕಲ್ವರೆ. ನೆಕ್ಸ್ಟ್ ಈಗ ನಾವು ಎಕ್ಸಿಟ್ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನದ ಎಕ್ಸಿಟ್ ಹೊರಗಡೆ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ಗೋಶಾಲೆ ಇದ್ದಾರೆ. ಚಿಕ್ಕದಾಗಿ ಒಂದು ಗೋಶಾಲೆ ಮಾಡಿದ್ದಾರೆ. ಇಲ್ಲಿ 2 ಹಸುಗಳಿದೆ. ಸೊ ಇಲ್ಲಿ ಹಸು ಬೇರೆ ಐತಲ್ಲ ಇಲ್ಲಿ. ದೃಷ್ಟಿ ಆಗ್ಬಿಡುತ್ತೆ ಹಸುಗೆ ನಮ್ಮಿಂದ. ಇಲ್ಲೇನೋ ಹಾಕಿದ್ದಾರೆ. ಇದು ಬೇರೆ ಕೊಡ್ಬೋದು, ಇಲ್ಲಿ ದಾನ ಮಾಡ್ಬೋದು. ಇದಕ್ಕೆ ಫುಲ್ ಪ್ರೀತಿಯಿಂದ ನಮ್ಮ ಹುಡುಗರಿಬ್ಬರು. ಎರಡಿದ್ಯಾ? ಒಂದು ಕೊಟ್ಟು ಒಂದು ಮೋಸ ಮಾಡಬಾರ್ದು. ನಮ್ಮ ಗುರುದೇವ್ ಎಲ್ಲಿ ಹೋದ್ರೂ ತನ್ನ ಕೈಲಿ ಆಗಷ್ಟು ಮಾಡ್ಬಿಡ್ತಾನೆ. ತಗೊಳಮ್ಮ